ನಮ್ಮ ಟೀಮ್ ಇಂಡಿಯಾದವ್ರು ನಸೀಬ ಚಲೋ ಇಲ್ಲ ಇವರೇ ಹಿಂಗೆ ಆಡತ್ತಾರ ಒಂದು ಗೊತ್ತಾಗೋಲ್ತು. ಲಾಸ್ಟ್ 5 ಮ್ಯಾಚ್ದಾಗ 4 ಸೋತಾರ, 1 ಗೆನ್ನಾರ. ಅದು ಮಳಿ ಬಂದು ಅದನ್ನು ಸೋಲ್ತಿದ್ರೆ ಅನ್ಸತ್ತೆ ಇವ್ರೇ. ಹಿಂಗೆ ಈಗಿರೋ ಫಾರ್ಮ್ ಹೇಳಿದ್ರೆ ಅದು ಸೋಲ್ತಿದ್ರೆ ಇವರು. ಈಗ ನೋಡಿದ್ರೆ IPLದಾಗ ಎಲ್ಲ ಚಲೋ ಪ್ಲೇಯರ್ಸ್ಗಳಿಗೆ ಆರಿಸ್ಕೊಂಡು ಬಂದಾರ, ಅದು ಬೇರೆ. ಆದ್ರೆ ಇಲ್ಲಿ ಬಂದಿದ್ದು ಒಬ್ಬರು ಪರ್ಫಾರ್ಮ್ ಮಾಡೋಲ್ರು. ಅದ್ರಾಗ ಅದು 2 ದಿವಸ ಎಲ್ಲ ಇಂಡಿಯಾದಾಗ ಆಡಿಬಿಟ್ಟಾರೆ. ಈಗ ಹೊರಗಿಂದ ಒಮ್ಮೆ ಸೇನಾ ಕಂಟ್ರೀಸ್ ಆಗಿಬಿಟ್ಟವು, ಮುಗಿತು. ಯಾರೇನೂ ಆಡಕ್ತಾ ಇರಲಿಲ್ಲ. ವೈಭವ್ ಸೂರ್ಯವಂಶಿ ಅವರು ಫ್ಲಾಪ್, ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಅವರು ಫ್ಲಾಪ್, ಮಿಡಲ್ ಆರ್ಡರ್ ಫ್ಲಾಪ್, ಬ್ಯಾಟಿಂಗ್ ಆರ್ಡರ್ ಫ್ಲಾಪ್, ಬೌಲರ್ಸ್ ಅಂತೂ ಅವರು ಹೊಡ್ಸ್ಕೊಳಕತ್ಬಿಟ್ಟಾರ. ಅದ್ರಾಗ ಒಬ್ಬರು ಎಕ್ಸ್ಪೀರಿಯನ್ಸ್ ಪ್ಲೇಯರೇ ಇಲ್ಲ ಯಾರು ಹೇಳ್ಬೇಕಾದ್ರೆ ಇಂಡಿಯಾ ಟೀಮ್ನ ಮೊದಲನೇ. ಮತ್ತು ಇನ್ನು ಅವ್ರಿಗೆ ಅದ್ರ ಫ್ಲ್ಯಾಟ್ ಪಿಚಸ್ ಸಿಕ್ಬಿಟ್ಟು, ಅದ್ರ ಇಂಡಿಯಾ ಟೀಮ್ನ ಫ್ಲ್ಯಾಟ್ ಪಿಚಸ್ ಇದ್ದು ಆಡ್ತಿದ್ರು. ಇಂಗ್ಲೆಂಡ್ಗೆ ಹೋಗೋಣ ಎಲ್ಲ ಸ್ವಿಂಗ್ ಬೌನ್ಸರ್ ಎಲ್ಲ ಥರ ಹಾಕತ್ಬಿಟ್ಟತಿ. ಇವ್ರಿಗೆ ಆಡಕ್ಕೆ ಬರೋವಲ್ತು. ಮುಂದಿನ ಸತಿ ಹೆಂಗಿದ್ರು ಈಗ ಈ ಲಾಸ್ಟ್ T20 ಅದ 21 ಐತಿ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಇನ್ನೂ 2 ಅದಾವು. ಅದ್ರಾಗ 1 ಗೆದ್ದರೂ ಉಪಯೋಗ ಇಲ್ಲ, 2 ಗೆದ್ರೂ ಉಪಯೋಗ ಇಲ್ಲ. 1 ಗೆದ್ರೆ ಅನ್ನೋಕ್ಕೇನು 2 ಗೆದ್ರೂ ಉಪಯೋಗ ಇಲ್ಲ. ಯಾಕಂದ್ರೆ ಸೀರೀಸ್ ಟೈ ಆಗುತ್ತೆ ಹೊರತು ಗೆಲ್ಲೋಕ್ಕಾಗಲ್ಲ. ಅದನ್ನು ಟೈಯರೇ ಮಾಡ್ಕೋಬೇಕು. ಇವ್ರು ವೈಟ್ ವಾಶ್ ಆಗೋದು ಬೇಕಾಗಿಲ್ಲ ನಮಗೆ. ಮತ್ತು ಟೀಮ್ ಇಂಡಿಯಾ ಚೇಂಜ್ ಮಾಡ್ಬೇಕು ಅನಿಸುತ್ತೆ. ಯಾಕೆ ಸ್ಕ್ವಾಡ್ ಚೇಂಜ್ ಮಾಡಬೇಕು. ಯಾಕಂದ್ರೆ ಹೊಳ್ಳಿ ನಮ್ಮ ಸೂರ್ಯಕುಮಾರ್ ಆದರೂ ವಾಪಸ್ ತರಬೇಕು. ಇಲ್ಲಾಂದ್ರೆ ಈ ಎಕ್ಸ್ಪೀರಿಯನ್ಸ್ ಬೌಲರ್ಗಳಿಗೆ ಒಂದಿಬ್ಬರಿಗೆ ಹಾಕೋಬೇಕು. ಮತ್ತು ಟೀಮ್ ಮುಂದೆ ನಡೆಸೋರು ಅವರೇ ಬೌಲಿಂಗ್ ಇದ್ರೊಳಗೆ. ಮತ್ತು ಎಕ್ಸ್ಪೀರಿಯನ್ಸ್ ಬೌಲರ್ ಅಂದ್ರೆ ಇವ್ರಿಗೆ ಹೇಳಿ ಕೊಡೋರು ಯಾರು, ಆಡ್ಸೋರು ಯಾರು. ಹಿಂಗಾಗಿ ನಮ್ಮ ಟೀಮ್ ಇಂಡಿಯಾ ಎಲ್ಲ ಹಾಳಾಗಿ ಹೊಂಟ್ಬಿಟ್ಟೈತಿ. ಗೌತಮ್ ಗಂಭೀರ್ ನೋಡು ಮೊದಲೊಂದು ಸ್ವಲ್ಪ ವರ್ಲ್ಡ್ ಕಪ್ ಗೆದ್ರು, ಅದಾದಮೇಲೆ 1 ಮ್ಯಾಚ್ ಗೆಲ್ಲಕ್ಕಾಗೋದು ನೋಡಿ.